ಕಷ್ಟದಿಂದ ಬಂದಿದ್ದೀನಿ ನಾನು, ಜನಗಳ ಪರವಾಗಿ ನಿಂತು ಹೋಗ್ತೀನಿ, ಪ್ರಚಾರಕ್ಕೆ ಇಳಿಯಲ್ಲ. ನಾನೊಂದು ಹೆಣ್ಮಗು, ನನ್ನ ಗುರ್ತಿಸಿದ್ದಾರೆ, ಈ ಮಣ್ಣಲ್ಲಿ ಹುಟ್ಟಿರೋರು, ನನ್ನ ಸದ್ಯ ಇದೇ ಮಣ್ಣಲ್ಲಿ ಹಾಕೋದು, ಈ ಮಣ್ಣಲ್ಲಿ ಹುಟ್ಟಿದ್ದೀನಿ, ತಾಯಿ ಋಣ ತೀರಿಸ್ತಿಲ್ಲ, ಈ ಮಣ್ಣಿಗೆ ಋಣ ತೀರಿಸ್ತಿಲ್ಲ, ಈ ಮಣ್ಣಿಗೆ ನಾವು ಆಯ್ಕೆ ಆಗಿ ಬಂದಿರೋ, ಈ ಮಣ್ಣಲ್ಲಿ ಹುಟ್ಟಿರೋ ಚರಿತ್ರೆ ಸೃಷ್ಟಿ ಮಾಡಿದ್ದಾರೆ, ಚರಿತ್ರೆ ಸೃಷ್ಟಿ ಮಾಡಿದ್ದಾರೆ ಈ ಮಣ್ಣಲ್ಲಿ. ಆತ್ಮೀಯರಂತ ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ನಾಗರಿಕ ಬಂಧುಗಳು ಬರೋಣ ಹೋರಾಟದಲ್ಲಿ ಕೈ ಜೋಡಿಸಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದೇವೆ. ಮನೆ ಶಾಸಕ ನಾವು ಹೃದಯಪೂರ್ವಕವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಮಸ್ತೆ ಮೇಡಮ್. ವರ್ಷಗಳಿಂದ ಬೇಡಿಕೆ ಏನಂದ್ರೆ PU ಕಾಲೇಜು ಮಂಜೂರಾಗಿಲ್ಲ ಅಂತ ಸುಮಾರು ಜನ ಕೇಳ್ತಾರೆ. ನಮ್ಮ ಮೇಡಮ್ನವರು ವಿಧಾನಸೌಧದಲ್ಲಿ ಒಂದು ಸಲ ನಾವು ಧ್ವನಿ ಎತ್ತಿಲ್ಲ ಅಂತ. ನಾವು ಸುಮಾರು ಸಲ ಮೇಡಮ್ ಹತ್ರ ಭೇಟಿ ಮಾಡಿದ್ದೀವಿ. ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೂಡ ನಾವು ಕೊಟ್ಟಿದ್ದೀವಿ. ನಾವು ಆಯ್ತು ನಾವು ಮಾಡಿದ್ದೀವಿ, ಟ್ರೈ ಮಾಡ್ತೇವೆ ಅಂತ ಹೇಳಿದ್ದೀವಿ. ಒಂದ್ಸಲ ನಮ್ಮ ವಿಧಾನಸೌಧದಲ್ಲಿ ಕೂಡ ನಮ್ಮ ಮೇಡಮ್ನವ್ರು ಕೊಟ್ಟಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳು ಕೂಡ 2 ಸಲ ಕೊಟ್ಟಿದ್ದೀವಿ. ಮೊನ್ನೆ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕೂಡ ಮೇಡಮ್ನವ್ರಿಗೆ ಹೇಳಿದ್ದೀವಿ, ಏನ್ ಮೇಡಮ್ನವ್ರೆ ಕಾಲೇಜಿಗೆ ಭಾಗದಲ್ಲಿ ಸುಮಾರು ಜನ 263 ಜನ ಇದೇ ವರ್ಷದಲ್ಲಿ ಪ್ರಾರಂಭ ಆಗಿದ್ದಾರೆ. ಶಿಕ್ಷಣ ಇಲಾಖೆಯವರು 2 ಸಲ ವರದಿ ಕಳಿಸಿದ್ದಾರೆ. 3ನೇ ಸಲ ಅನುಮೋದನೆ ಕೂಡ 23-24ನೇ ಸಾಲಿನಲ್ಲಿ ಕೂಡ ಮಂಜೂರಾಗಬೇಕು. ಈ ಗಡಿ ಭಾಗದಲ್ಲಿ ಶಿಕ್ಷಣಕ್ಕೆ ವಂಚಿತರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಕಳಿಸಿದ್ದಾರೆ. ಆದ್ರೂ ಸಹ ಮೇಡಮ್ನವರು ಇದರ ಬಗ್ಗೆ ಮೊನ್ನೆ ಜನಸ್ಪಂದನದಲ್ಲಿ ಕೂಡ ಹೇಳುವಾಗ ಅದರಲ್ಲಿ ನಾವು ಕಾಲೇಜಿನ ತಕ್ಷಣ ನಮ್ಮ ಮೇಡಮ್ನವರು ನಿಜವಾಗ್ಲೂ ನಮ್ಗೆ ಸಂತೋಷ ಆಯಿತು. ಮೈಕ್ ತಗೊಂಡು ಹೇಳಿದ್ರು, ನಾವು ನಿಜವಾಗ್ಲೂ ನಾವು ಟ್ರೈ ಮಾಡ್ತೀವಿ, ನಾವು ಶಿಕ್ಷಣ ನಮ್ಮ ಈ ಕಾಲೇಜಿನಲ್ಲಿ ಸ್ಟ್ರೆಂತ್ ಕಡಿಮೆ ಇರುವ ಕಾಲೇಜನ್ನು ನಾವು ಕ್ಯಾಸಂಬಳಿಗೆ ನಾವು ವರ್ಗಾವಣೆ ಮಾಡ್ತೀವಿ ಅಂತ. ಆಯ್ತು, ಪರವಾಗಿಲ್ಲ, ನಮ್ಗೆ ಅನುಕೂಲ ಆದ್ರು, ನೀವು ಹೊಸ ಕಾಲೇಜು ಮಾಡಿ ನಮ್ಗೆ ಯಾವ್ದಾದ್ರು ಒಂದು ಕಾಲೇಜು ಕೊಡಿ ನಮ್ಗೆ. ಯಾಕಂದ್ರೆ ಈ ಗಡಿ ಭಾಗದಲ್ಲಿ 8 ಪ್ರೌಢಶಾಲೆಗಳಿದ್ದು ಸುಮಾರು ಸಲ ನಮ್ಮ ಮೇಡಮ್ ಲೆಟರ್ ಕೊಟ್ಟಿದ್ರು. ಏನೇನು ಕೊಟ್ಟಿದ್ರು ಅಂದ್ರೆ, ಈಗ ನಾವು ಈ ತರ ಕಾಲೇಜ್ ಬೇಕು ಅಂತ ನಾವು ಜಿಲ್ಲಾಧಿಕಾರಿ ಹತ್ರ ಹೋಗುವಾಗ ಅವ್ರು ಹೇಳಿದ್ರು, ನಮ್ಗೆ ರೆಡ್ಡಿ ಅವರು ತಗೊಂಡು ಬಂದು ಮೇಡಮ್ ಕೊಟ್ಟರು. ನಾವು ಕೂಡ ಅವಾಗ BJP ಸರ್ಕಾರ ಇತ್ತು, ಆವಾಗಲೂ ಕೂಡ ಅವ್ರು ಕಳಿಸಿದ್ದೀವಿ. ಅದೆಲ್ಲ ಆಯ್ತು ಬಿಡಿ. ಇವಾಗ ಸದ್ಯಕ್ಕೆ ನಮ್ಗೆ ಕಾಲೇಜು ಮಂಜೂರಾಗಲೇಬೇಕು. 263 ಜನ ಪಾಸ್ ಆಗಿದ್ದಾರೆ. ಅವ್ರಿಗೆ ಭವಿಷ್ಯ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಂಡು ಇವಾಗ ಯಾವ ತರ ಮಾಡ್ತಾರೆ. ಯಾಕಂದ್ರೆ ನಾವು ಅನಿರ್ದಿಷ್ಟ ಎಲ್ಲಾ ಸಂಘಟನೆಗಳು ಬರ್ತಾ ಇದ್ದಾರೆ. ನಾವು ಪ್ಯಾರೆಂಟ್ಸ್ ಹತ್ರ ಕೂಡ ಕರಪತ್ರಾಗಿ ಎಲ್ಲ ಹಂಚಿದ್ದೀವಿ. ಈ ಸರ್ಕಾರವು ಗಮನ ತಗೊಂಡು ಕಾಲೇಜು ಮಂಜೂರಾಗುವವರೆಗೂ ನಾವು ಅನಿರ್ದಿಷ್ಟ ಹೋರಾಟ ಮಾಡುತ್ತೇವೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿವಸ ನಾವು ಈ ಧರಣಿಯಲ್ಲಿ ಕೂತ್ಕೊಂಡಿದ್ದೀವಿ. ನಿನ್ನೆ ಕೂಡ ಎಲ್ಲ ಸಂಘಟನೆಗಳು ಬಂದಿದ್ದಾರೆ, ಇವತ್ತು ಕೂಡ ಬರ್ತಾರೆ. ಅದು ಕಂಟಿನ್ಯೂ ಆಗಬೇಕು ಅಂತ ನಮ್ಮ ನಿರ್ಧಾರ ತಗೊಂಡಿದ್ದೀವಿ. ತಮ್ಮ ಮೇಡಮ್ನವರು ನಮ್ಮ ಈ ಹೋರಾಟಕ್ಕೆ ಬಂದಿದ್ದೀರಾ, ತಾವು ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇವತ್ತು ನಾನು ಇವತ್ತು ಕ್ಯಾಸಂಬಳ್ಳಿ ಮೊದಲನೇ ಮುಖ್ಯಮಂತ್ರಿಗಳ ಅವರು ಕ್ಯಾಸಂಬಳ್ಳಿ ಹೋಗ್ಲಿ ಹೋರಾಟಗಾರರು, ಸಂಘಟನೆಯ ಚತುರತೆ ಇರುವ ಮುಖಂಡರು, ಶಿಕ್ಷಣಕ್ಕಾಗಿ ಆತುರಿತ ಸ್ಪಂದಿಸಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿ ಶ್ರೀನಿವಾಸ್ ಇರ್ಬೋದು, ರೆಡ್ಡಿಯವರು ಇರ್ಬೋಲ್ವಾ, ಸೋಮಸುಂದರ್ ರೆಡ್ಡಿ ಭಾಳ ವಿಚಾರದಲ್ಲಿ, ಭಾರತದಲ್ಲಿ ಆಸ್ಪತ್ರೆ ವಿಚಾರ ಅಂತ ಬಂದಾಗ, ಶಾಲೆ ವಿಚಾರ ಅಂತ ಬಂದಾಗ, ವಿಚಾರ ಅಂತ ಬಂದಾಗ ಸಾರ್ವಜನಿಕವಾಗಿರುವಂಥ ಸಮಸ್ಯೆಗಳಿಗೆ ಧ್ವನಿ ಎತ್ತುವಂಥ ಪ್ರಯತ್ನ ಮಾಡಿದ್ದಾರೆ. ತಪ್ಪು ಅಂತ ನಾನು ಹೇಳಲು, ನಮ್ಮ ಸರ್ಕಾರದಲ್ಲೇ ಪ್ರಯತ್ನ ಮಾಡುವಂಥ ಕೆಲಸ ಆಗ್ತಾ ಇದೆ. ಕಳೆದ ಕುಂದುಕೊರತೆಗಳ ಸಭೆಯಲ್ಲಿ ನನ್ನನ್ನು ಭೇಟಿಯಾಗಿರುವುದು ಸತ್ಯನೇ. ನಮ್ಮ ಸರ್ಕಾರದಲ್ಲಿ ಮೊದಲನೇ ಹಂತದ ಪ್ರಯತ್ನದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅದಾದ್ಮೇಲೆ ಸರ್ಕಾರದ ಒಂದು ಸೆಕ್ರೆಟರಿ ಇರ್ತಾರೆ, ಕೆಡಿಪಿ ಮೀಟಿಂಗ್ ಅಲ್ಲಿ ನಾನು ಪ್ರಸ್ತಾವನೆ ಕೊಟ್ಟಿದ್ದೀನಿ. ಆ ಪ್ರಪೋಸಲ್ನ ಮಧು ಬಂಗಾರಪ್ಪ ಅವರು ಶಿಕ್ಷಣ ಇಲಾಖೆ ಅವ್ರಿಗೆ ಸ್ಪಂದಿಸ್ತೀವಿ ಅಂತ ಆ ಮಾಹಿತಿಯನ್ನ ತಗೊಂಡು, ಮತ್ತೆ ನಮ್ಮ ಜಿಲ್ಲೆಗೆ ಒಬ್ಬರು ಸೆಕ್ರೆಟರಿ ಅವರು ಇರ್ತಾರೆ, ಅವ್ರ ಮುಖಾಂತರ ಕೂಡ ನಾವು ಸರ್ಕಾರಕ್ಕೆ ಒಂದು ಇದನ್ನ ಕಳಿಸಿದ್ದೀವಿ. ಈ ಭಾಗದಲ್ಲಿ ಪ್ರತಿ ವರ್ಷ 800ರಿಂದ 1200 ಜನ ಮಕ್ಕಳು SSLC ತೇರ್ಗಡೆ ಆಗ್ತಾರೆ. ಕ್ಯಾಸಂಬಳ್ಳಿ, ಬೆಳ್ವಾರ
ಇನ್ನು ಮುಂದೆ ಶಾಲೆಗಳಲ್ಲಿ ಪ್ರೌಢಶಾಲೆಗಳಲ್ಲಿ 8ರಿಂದ 10 ಪ್ರೌಢಶಾಲೆಗಳಿದಾವೆ. ಆಲ್ಮೋಸ್ಟ್ ಒಂದು 1500 ವಿದ್ಯಾರ್ಥಿಗಳು SSLC ಆದ್ಮೇಲೆ ತೇರ್ಗಡೆ ಆಗ್ತಾರೆ. ಈ ಭಾಗಕ್ಕೆ 5ರಿಂದ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ PU ಕಾಲೇಜ್ ಇಲ್ಲ. PU ಕಾಲೇಜ್ ಅವ್ರು ಕೇಳ್ತಾರೋ ಏನು ತಪ್ಪಿಲ್ಲ, ಆದ್ರೆ PU ಕಾಲೇಜ್ ಹೊಸಾದ ಕಾಲೇಜು ಸ್ಯಾಂಕ್ಷನ್ ಮಾಡೋದಕ್ಕೆ ಟೆಕ್ನಿಕಲ್ ಆಗಿ ಅಡ್ಮಿನಿಸ್ಟ್ರೇಷನಲ್ ಆಗಿ ಪ್ರಾಬ್ಲಮ್ಸ್ ಇರುತ್ತೆ. ಹೊಸ PU ಕಾಲೇಜ್ ಆದ್ರೆ ನಾವು ಪ್ರಯತ್ನ ಮಾಡಿರೋದು ಗುಟ್ಟಳಿಗಾಗ್ಲಿ ಕ್ಯಾಸಮಳ್ಳಿಗಾಗ್ಲಿ ಎಲ್ಲಿ ಸರ್ಕಾರಿ PU ಕಾಲೇಜಸ್ ಇರುತ್ತೆ, ಪದವಿ ಪೂರ್ವ ಕಾಲೇಜಸ್ ಇರುತ್ತೆ, ಅದನ್ನ ಶಿಫ್ಟಿಂಗ್ ಆಧಾರದ ಮೇಲೆ ಎಲ್ಲಿ 10-15 ವಿದ್ಯಾರ್ಥಿಗಳ ಸಂಖ್ಯೆ ಇದ್ದು ಅದನ್ನ ಮುಚ್ಚಬೇಕು ಅನ್ನೋ ಪರಿಸ್ಥಿತಿಗೆ ಹೋಗಿರುವಂತ PU ಕಾಲೇಜಸ್ನ ವಿತ್ ಸ್ಟಾಫ್ ನೀವು ಕ್ಯಾಸಮಳ್ಳಿ ಮೊದಲನೇ ಮುಖ್ಯಮಂತ್ರಿಗಳ ಜನ್ಮ ಅಂದ್ರೆ ಅವರ ಹುಟ್ಟುಊರಿಗೆ ನೀವು ಇದನ್ನ ಶಿಫ್ಟಿಂಗ್ ಮೇಲೆ ಮಾಡ್ಕೊಡ್ಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ವಿ. ಮಧು ಬಂಗಾರಪ್ಪ ಅವರು ನಮ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಅದರ ಪ್ರಕ್ರಿಯೆಯಲ್ಲಿದೆ ಅಂತ ಅಂದ್ಬಿಟ್ಟು ಬಹಳ ನಾನು ಅರ್ಥ ಮಾಡ್ತಿದ್ದೀನಿ. ಇದನ್ನ ಪ್ರೊಸೀಜರ್ ಹೇಳಿದ ತಕ್ಷಣ ಎಲ್ಲ ಸೈನ್ ಮಾಡಿದ ತಕ್ಷಣ ಮಾಡೋಕ್ಕಾಗಲ್ಲ. ಒಂದು ಜಾಗದಲ್ಲಿ ಹೆಚ್ಚಿನ ಐವತ್ತು ಇರುತ್ತೆ ಆ ಥರ ಅದನ್ನ ವ್ಯವಸ್ಥಿತವಾಗಿ ಕ್ಲೋಸ್ ಮಾಡ್ಬೇಕಾಗುತ್ತೆ. ಮುಂದೆ ಯಾವಾಗಲೂ ಅಲ್ಲಿ ಸ್ಟ್ರೆಂತ್ ಇಂಪ್ರೂವ್ ಆಗ್ಬೋದು, ಬಹಳ ಜನ ಅದನ್ನ ಬಿಟ್ಕೊಡಕ್ಕೂ ತಯಾರಿರಲ್ಲ. ಆದ್ರೂ ಸರ್ಕಾರದ ಒಂದು ಪ್ರೊಸೀಜರ್ಸ್ ಇರುತ್ತೆ, ಅದನ್ನ ವ್ಯವಸ್ಥಿತವಾಗಿ ಮಾಡಿ ಈ ಜಾಗಕ್ಕೆ ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಪ್ರಯತ್ನದಲ್ಲಿ ಈ ಭಾಗಕ್ಕೆ ನಾನು PU ಕಾಲೇಜ್ ತರೋದು ಶತಸಿದ್ಧ. ಎಜುಕೇಶನ್ಗೆ ಅಂತಾನೆ ಒಂದು 10 ಎಕರೆ ಜಾಗ ಇರ್ತೀವಿ, ಎಲ್ಲೋ ಕೂಡ ಮಾಡಲ್ಲ. ಕ್ಯಾಸಮಳ್ಳಿಯಲ್ಲೇ ಮಾಡ್ತೀವಿ ನಾವು. ಬಿಲ್ಡಿಂಗ್ ತಗೊಂತೀವೋ, ರೆಂಟೆಡ್ ಬಿಲ್ಡಿಂಗ್ ತಗೊಂತೀವೋ, ಈ ಭಾಗದಲ್ಲಿ PU ಕಾಲೇಜ್ ಮಾಡ್ತೀನಿ ಅನ್ನೋ ನಂಬಿಕೆ ನನ್ನ ಮೇಲೆ ನನಗೆ ಜಾಸ್ತಿ ಇದೆ. ಯಾಕಂದ್ರೆ ಇದು ಆಲ್ಮೋಸ್ಟ್ 90% ಆ ಪ್ರೋಸೆಸ್ ಕಂಪ್ಲೀಟ್ ಆಗಿದೆ. ಅದಾಗಿ ಕೂಡ ಇವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ನನ್ನ ಪ್ರಯತ್ನ ಅವ್ರು ಅರ್ಥ ಮಾಡ್ಕೊಂಡು ನಂಬಿಕೆ ಬಂತು. ಅದೆಲ್ಲ ಆಮೇಲೆ ಸರ್ಕಾರ ಹಂತದಲ್ಲಿ ಪ್ರತಿ ಹಂತದಲ್ಲಿ 2 ವರ್ಷದಿಂದ ನಾನು ಏನ್ ಪ್ರಯತ್ನ ಮಾಡಿದ್ದೀನಿ ಅದಕ್ಕೆ ಪ್ರಸ್ತಾವನೆ ಕೊಟ್ಟಿರುವಂತದ್ದು. ಅದಕ್ಕೆ ಕಾವೇರಿ ಮೇಡಮ್ ಇಲ್ಲಿ CEO ಆಗಿದ್ರು, ಇಲ್ಲಿ ನಮ್ಗೆ ಕೋಲಾರ ಜಿಲ್ಲೆಯ CEO ಆಗಿದ್ರು. ಅವರು ಮತ್ತೆ ಎಜುಕೇಶನ್ಗೆ ಅವರೇ ಕಮಿಷನರ್ ಆಗಿದ್ರು. ಆ ಸಂದರ್ಭದಲ್ಲಿ ಈ ಪ್ರಸ್ತಾವನೆ ಕೊಟ್ಟು ಅದನ್ನ ಪ್ರಪೋಸಲ್ ನಮಗೆ ಮಾಡಿಸಿದ್ರು. ಮತ್ತೆ ಪ್ರಿನ್ಸಿಪಲ್ ಸೆಕ್ರೆಟರಿ, ಎಜುಕೇಶನ್ ಮಿನಿಸ್ಟರ್ಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಇರುತ್ತೆ, ಅದು ಒಂದು ಪ್ರೊಸೀಜರ್ಸ್ ಬರುತ್ತೆ. ಎಲ್ಲ ಮಾಹಿತಿನೂ ನಾನು ಅವರಿಗೆ ಈಗ ಕೊಡ್ಲಿಕ್ಕೆ ತಯಾರಿಲ್ಲ. ಆದ್ರೆ ನೆಕ್ಸ್ಟ್ ಅಕಾಡೆಮಿಗೆ ಇಲ್ಲಿ PU ಕಾಲೇಜ್ ಬಂದೇ ಬರುತ್ತೆ, ತಂದೆ ತರ್ತೀನಿ, ಮಾಡಿದೀವಿ. ಅದರ ಎಲ್ಲ ಪ್ರಯತ್ನ ಮಾಡಿದೀವಿ. ನನಗೆ ಅದ್ರ ಬಗ್ಗೆ ನಂಬಿಕೆ ಇದೆ. ಇವರಿಗೆ ಇರುವಂತ ಆಸಕ್ತಿ ಮತ್ತೆ ಶಿಕ್ಷಣದ ಬಗ್ಗೆ ಇರುವಂತ ಕಲ್ಕಳಿಗೋಸ್ಕರ ಗೌರವವಾಗಿ ಬಂದು ನಾನು ಅವರ ಆಲೋಚನೆಗಳಲ್ಲಿ ಸಂಘಟನೆಯನ್ನು ಮಾಡಿದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಶೈಕ್ಷಣಿಕ ವಿಚಾರದಲ್ಲಿ ಮಕ್ಕಳಿಗೆ, ವಿಶೇಷವಾಗಿ ಹೆಣ್ಮಕ್ಳು, ಗ್ರಾಮೀಣ ಭಾಗದ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇತ್ತು. ದೂರ ಪ್ರಯಾಣ ಮಾಡೋದಕ್ಕೆ ಕಲಿಸ್ತಾ ಇರಲಿಲ್ಲ. ತಂದೆ ತಾಯಿಗಳು ಬಹಳ ಯೋಚನೆ ಮಾಡ್ತಾ ಇದ್ರು. ಇದೇ ಭಾಗದಲ್ಲಿ ಒಂದು PU ಕಾಲೇಜ್ ಬಂದ್ರೆ ರೈತರ ಮಕ್ಳು ಇರ್ಬೋದು, ಬಡವ್ರ ಮಕ್ಳು ಇರ್ಬೋದು, ಅಂತ ಕಾಲೇಜ್ಗೆ ಓದೋದಕ್ಕೆ ಕಲಿಸ್ತಾರೆ ಅನ್ನುವಂತ ಆ ಒಂದು ಕಳಕಳಿಯಿಂದ ಅವರ ಆಲೋಚನೆ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಇದು ಒಂದು ಪ್ರಯತ್ನ ಮಾಡೋದೇ ಅಲ್ಲ, ಈ ಭಾರತದ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ನ ತರಬೇಕು ಅಂತ ನಾವು KC ರೆಡ್ಡಿ ಅವರ ಸಂಕೀರ್ಣಕ್ಕೆ ಮತ್ತೆ ಬೇರೆ ಅವರ ಹೆಸರಲ್ಲೇ ಮೊರಾರ್ಜಿ ದೇಸಾಯಿ ಸ್ಕೂಲ್ ಒಂದು ನಾವು ಪ್ರಪೋಸಲ್ ಕೊಟ್ಟು ಸರ್ಕಾರದಲ್ಲಿ ಮೊರಾರ್ಜಿ ದೇಸಾಯಿ ಸ್ಕೂಲ್ಗೆ ನಾವು ಜಾಗ ಕೊಟ್ಟಿದ್ದೀವಿ. ಅಲ್ಲಿ ಕೂಡ 10ನೇ ಕ್ಲಾಸ್ವರೆಗೂ ಮೊರಾರ್ಜಿ ದೇಸಾಯಿ ಸ್ಕೂಲ್ ಬಂದ್ರೆ 10 ಎಕರೆ ಜಾಗವನ್ನ ಕೊಟ್ಟಿದ್ದೀವಿ. ಇನ್ನೂ 20 ಎಕರೆ ಜಾಗ ಅವ್ರ ಹೆಸರಲ್ಲಿ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನ ಮಾಡಬೇಕು, ಫರ್ದರ್ ಹೈಯರ್ ಸ್ಟಡೀಸ್ಗೆ ಅಂತ ಒಂದು ಜಾಗ ಗುರುತಿಸಿದ್ವಿ. ಹಾಗಾಗಿ ಎಜುಕೇಶನ್ಗೆ ಅಂತ ಅನ್ನೋದಕ್ಕೆ ನಮಗೆ ದೂರದೃಷ್ಟಿ ಇದೆ. ಹಂತವಾಗಿ ಸರ್ಕಾರದಲ್ಲಿ ಕೆಲಸ ತಗೊಳ್ಳುವಂತ ಪ್ರಯತ್ನ ಮಾಡ್ತಾ ಇದೀವಿ. ವಿಶ್ವಾಸ ಇದೆ, ಸರ್ಕಾರ ನಮ್ಮ ಮನವಿಗೆ ಸ್ಪಂದಿಸುತ್ತೆ. ಮೊದಲನೇ ಮುಖ್ಯಮಂತ್ರಿಗಳ ಹುಟ್ಟೂರಿನಲ್ಲಿ PU ಕಾಲೇಜ್ ಬರುತ್ತೆ, ಹೈಯರ್ ಎಜುಕೇಶನ್ ಬರುತ್ತೆ, ಒಂದು ಮೊರಾರ್ಜಿ ದೇಸಾಯಿ ಸ್ಕೂಲ್ ಬರುತ್ತೆ. ನನಗೆ ನಂಬಿಕೆ ಇದೆ ಸರ್ಕಾರಕ್ಕೆ. ನನ್ನ ಪ್ರಯತ್ನ ಮಾಡಿದ್ದೀನಿ, ಅರ್ಥ ಮಾಡ್ತಿದ್ದೀನಿ. ನೆಕ್ಸ್ಟ್ ನಿಮ್ಗೆ 2-3 ತಿಂಗಳಲ್ಲಿ ಎಲ್ಲ ಪ್ರಯತ್ನ ಪ್ರತಿ ಅಂದ್ರೆ ಲೆಟರ್ ಕರೆಸ್ಪಾಂಡೆನ್ಸ್ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ. ಇಲ್ಲಿ ನಾನು PU ಕಾಲೇಜ್ ನ ಮಾಡ್ತೀನಿ. ಇನ್ನ ಹಿಂದೆ ನೀವು ಪ್ರೊಟೆಸ್ಟ್ ಮಾಡಿದ್ರೆ ನಾನು ಅರ್ಧ ಹೇಳ್ಬೇಕಾಯ್ತು. ಇನ್ನು 2 ತಿಂಗಳನ್ನೋ 1 ತಿಂಗಳನ್ನೋ, ಯಾಕಂದ್ರೆ ಸೆಷನ್ ಅಲ್ಲೇ ಆ ಪ್ರಸ್ತಾವನೆ ಆಗ್ಬಿಟ್ಟಿದೆ. ಈ ಜಾಗಕ್ಕೊಂದು ಇನ್ನೊಂದು ಜಾಗಕ್ಕೊಂದು ಶಿಫ್ಟಿಂಗ್ ಆಧಾರದ ಮೇಲೆ PU ಕಾಲೇಜ್ ಬರಲೇಬೇಕು ಅಂತ ಅಂದ್ಬಿಟ್ಟು ಆ ವಿತ್ ನೀವು ಡಾಕ್ಯುಮೆಂಟ್ಸ್ ನಾವು ಮಾಡೋದ್ರಿಂದ ಅಲ್ಲಿರುವಂತ ಒಬ್ಬ ವಿದ್ಯಾರ್ಥಿ ಏನಂದ್ರೆ ಮೇಡಮ್, ಶಿಕ್ಷಣ ಅನ್ನೋದು ಈ ದೇಶದ ಕಟ್ಟಕಡೆ ಪ್ರಜೆಗೂ ಸಿಗ್ಬೇಕಾಗತ್ತೆ ಮೇಡಮ್. ಮತ್ತೆ ಇನ್ನೊಂದು ನಮ್ಮ ಉದ್ದೇಶ ಏನಂದ್ರೆ ಮೇಡಮ್,
5-10 ವಿದ್ಯಾರ್ಥಿಗಳಿಗೆ ಅಥವಾ 20 ಸಂಖ್ಯೆ ಒಳಗಡೆ ಇರುವಂತ ವಿದ್ಯಾರ್ಥಿಗೆ ಸರ್ಕಾರ ಕೆಲವೊಂದು ನಿಯಮಗಳಿದಾವೆ, ಮಾನದಂಡಗಳಿದಾವೆ. ಆದ್ರೆ ಇತಿಮಿತಿಯಲ್ಲಿ ಯಾವ್ಯಾವ ಕಾಲೇಜ್ನ ಆ ರೀತಿ ತಗೊಂಡು ಇಲ್ಲಿ 1000 ಜನ ಮಕ್ಕಳು ಪ್ರತಿ ವರ್ಷ ತೇರ್ಗಡೆ ಆಗ್ತಾರೆ SSLC, 10 ಹೈಸ್ಕೂಲ್ಸ್ ಇದಾವೆ, 8ರಿಂದ 10 ಇದೆ ಅಂತ ಹೇಳ್ತಾರೆ. ಅಲ್ಲಿ ಅನುಕೂಲ ಜಾಸ್ತಿ ಆದ್ರೆ 100ರಿಂದ 200 ಜನ ಮಕ್ಕಳ ಅನುಕೂಲ ಜಾಸ್ತಿ ಆದ್ರೆ ಆ ದೃಷ್ಟಿಯಿಂದ ಮಾಡ್ತಾರೆ. ಮತ್ತೆ ಅಲ್ಲಿ ಮಾಡಲ್ಲ ಅಂತಲ್ಲ, ಮುಂದೆ ಒಂದಿನ ಭವಿಷ್ಯದಲ್ಲಿ ಪ್ರತಿ ತಾಲೂಕು PU ಕಾಲೇಜ್ 1-2 ಒಂದು BO ಕಡೆಯಿಂದ ಒಂದು ಪ್ರಸ್ತಾವನೆ ಇರುತ್ತೆ ಎಲ್ಲೆಲ್ಲಿ ಬೇಕಾಗತ್ತೆ ಅಂತ. ಆ ಸಂದರ್ಭದಲ್ಲಿ ನೆಕ್ಸ್ಟ್ 2 ವರ್ಷದಲ್ಲಿ 5 ವರ್ಷದಲ್ಲಿ ಎಲ್ಲೆಲ್ಲಿ ಅದರ ಅವಶ್ಯಕತೆ ಇದೆ ಬೇಡಿಕೆಗೆ ಅನುಗುಣವಾಗಿ ಮಾಡೇ ಮಾಡ್ತಾರೆ. ನಾವು ಒತ್ತಾಯ ಮಾಡಿ FTL ಪೋಸ್ಟ್ ಕ್ರಿಯೇಟ್ ಮಾಡಿ ನಾಳೆನೇ PU ಮಾಡಿದ್ರೆ ಹೊಸ ಕಾಲೇಜಿನ ಮಂಜೂರು ಮಾಡಿಲ್ಲ. ಇದೇ ರೀತಿನೇ ನಮ್ಗೆ ಗುಟ್ಟಳ್ಳಿಯಲ್ಲಿ ಮಾಡಿದ್ದಾರೆ. ಅಲ್ಲಿ SSLC ಹೀಗೆ ಮಕ್ಕಳಿಗೆ ಒಂದು ಅಲ್ಲಿ ಕೌದನಹಳ್ಳಿ ಕೃಷ್ಣಾರೆಡ್ಡಿ ಅವರು ಜಾಗ ಕೊಟ್ಟಿರ್ತಾರೆ. ಅದು 3-5 ಕೋಟಿ ಬೆಲೆ ಮಾಡುವಷ್ಟ ಜಾಗ ಎಜುಕೇಶನ್ಗೆ ಅಂತ. ಆ ಕಾಲದಲ್ಲಿ ಮಕ್ಕಳಿಗೆ ಹೆಣ್ಮಕ್ಳನ್ನ ದೂರ ಕಳಿಸೋಣ ಅಂತ ಅವರೇ ಓಡಾಡ್ತಾ ಇದ್ರು ಮುಖ್ಯಮಂತ್ರಿಗಳ ಹತ್ರ. ಆ ಸಂದರ್ಭದಲ್ಲಿ ಅದೊಂದು ಗಮನದಲ್ಲಿ ಇಟ್ಕೊಂಡು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಇದೊಂದು ಹೋಗಿ ಅಡ್ರೆಸ್ ಇದೆ ಕ್ಯಾಸಲ್ಬಳಿ. ಆಮೇಲೆ ಪ್ರಸಿದ್ಧ ಹೋರಾಟಗಾರರು ಮತ್ತೆ ಸ್ವತಂತ್ರ ಹೋರಾಟಗಾರರು ಮತ್ತೆ ಮೊದಲನೇ ಮುಖ್ಯಮಂತ್ರಿಗಳು, ಸ್ವತಂತ್ರ ಬಂದಾದ್ಮೇಲೆ ಮೊದಲನೇ ಮುಖ್ಯಮಂತ್ರಿಗಳು, ಅವ್ರ ಜಾಗಕ್ಕೆ ಅವ್ರ ಹುಟ್ಟೂರಿಗೆ ಕೊಡಲ್ಲ ಅಂತ ಎಲ್ಲೂ ಕೂಡ ಸರ್ಕಾರ ನಮ್ಗೆ ಕೊಡಕ್ಕಾಗಲ್ಲ ಅನ್ನುವಂತ ಆಲೋಚನೆ ಹೇಳಿಲ್ಲ, ಭರವಸೆ ಕೊಟ್ಟಿದೆ. ಇದೇ ವರ್ಷನೇ ಶೈಕ್ಷಣಿಕ ನೆಕ್ಸ್ಟ್ ಇದರಲ್ಲೇ ಮಾಡ್ಬೇಕು ಅಂತಂದಿದ್ದಕ್ಕೆ ಇದೇ ಮಾನದಂಡದಲ್ಲಿ ಮಾಡಕ್ ಅವಕಾಶ ಇದೆ, ತಗೋತೀವಿ ಅಂತ. ಒಂದು 3-4 ಕಾಲೇಜ್ ಬೇರೆ ಬೇರೆ ಜಾಗಕ್ಕೂ ಒತ್ತಾಯ ಇರೋ ಕಡೆ ಮಾಡುವಾಗ ನಮ್ದು ಆ ಪ್ರಸ್ತಾವನೆ ತಗೊಂಡಿದ್ದಾರೆ. ಖಂಡಿತವಾಗಿ ನಾನು ಕಾಲೇಜ್ ಪದೇ ತರ್ತೀನಿ ಕ್ಯಾಸಂಬಳಿಗೆ, ಮತ್ತೆ ಶೈಕ್ಷಣಿಕ ವಿಚಾರಗಳಿಗೆ ಒತ್ತು ಕೊಡ್ತೀನಿ. ಭವಿಷ್ಯದಲ್ಲಿ ಭಾರತೀಯ ಹೆಣ್ಮಕ್ಳಿಗೆ ಬಹಳ ತರ ಇನ್ಸ್ಟಿಟ್ಯೂಷನ್ಸ್, ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಅವ್ರಿಗೆ ಅನುಕೂಲ ಆಗುವಂತದಕ್ಕೆ ನಾನು ಅಧಿಕಾರದಲ್ಲಿರುವಂತಹ ಅವಧಿಯಲ್ಲಿ ಮತ್ತೆ ಸರ್ಕಾರ ಜವಾಬ್ದಾರಿ ಸ್ಥಾನದಲ್ಲಿರುವಂತದಲ್ಲಿ ಯಾವ ರೀತಿ ಅನುಕೂಲ ಆಗುತ್ತೆ ಅದನ್ನ ಮಾಡೇ ಮಾಡ್ತೀವಿ. ಮತ್ತೆ 10 ಎಕರೆ ಜಾಗ ತಾಲೂಕು ಸ್ಪೋರ್ಟ್ಸ್ ಇದಕ್ಕೆ ಗವರ್ಮೆಂಟ್ ಸ್ಕೂಲ್ಸ್ ಎಲ್ಲ ಸ್ಪೋರ್ಟ್ಸ್ ಇವೆಂಟ್ ಕಂಡಕ್ಟ್ ಮಾಡ್ಲಿಕ್ಕೆ 10 ಎಕರೆ ಜಾಗ ಕ್ಯಾಸಂಬಳ್ಳಿಯಲ್ಲೇ ಕೊಟ್ಟಿದ್ದೀವಿ. ಕ್ಯಾಸಂಬಳ್ಳಿನೇ ನಾವು ಡೆವಲಪ್ ಮಾಡ್ತಾ ಇರೋದು. ಇದರ ಮುಂದೆ ಬರುವಂತ ದಿನದಲ್ಲಿ ಇದು ನಗರಸಭೆ ವ್ಯಾಪ್ತಿಗೆ ಅಂದ್ರೆ KGF ಡೆವಲಪ್ಮೆಂಟ್ ಅಥಾರಿಟಿ ಲಿಮಿಟ್ಸ್ಗೆ ಬರೋದ್ರಿಂದ ಹಂತವಾಗಿ ಎಲ್ಲಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಮತ್ತೆ ಸರ್ಕಾರಿ ತೋಟಗಾರಿಕೆ ಯಾವ ಇಲಾಖೆನ ಇಲ್ಲಿ ತರಕಾಗತ್ತೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಮಾನವೀಯತೆಯಿಂದ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ನನಗೆ ರೈತರು, ಬಡವರು ಎಲ್ಲರೂ ಕೂಡ ನನ್ನ ಜೊತೆ ಶಕ್ತಿಯಾಗಿ ನಿಂತಾಗಿಲ್ಲ. ಮಿಕ್ಕಿ ನಿಮ್ಮ ಬಗ್ಗೆಯೂ ಕೂಡ ನಮ್ಗೆ ಅಷ್ಟೇ ಗೌರವ ಇದೆ, ನಿಮ್ಗಿರೋ ಕಳಕಳಿ ಬಗ್ಗೆ. ಖಂಡಿತ ನಿಮ್ಮ ಪ್ರಯತ್ನ, ನಿಮ್ಮ ಹೋರಾಟ ಅದಕ್ಕೆ ಫಲದಾಯಕ ಆಗುತ್ತೆ, ಯಶಸ್ವಿ ಆಗುತ್ತೆ. ಅದಕ್ಕೆ ನಮ್ಮ ಸರ್ಕಾರ ಸ್ಪಂದಿಸುತ್ತೆ ಅಂತ ನಾನು ಹೇಳ್ತೀನಿ ನಿಮ್ಗೆಲ್ಲರಿಗೂ ಕೂಡ. ಮೇಡಮ್, ನಮ್ದೇನಂದ್ರೆ ಈ ಅಕಾಡೆಮಿಕ್ ನೆಕ್ಸ್ಟ್ ಈಗ ಮಾರ್ಚಲ್ಲಿ SSLC ಪಾಸ್ ಆಗಿದ ಮಕ್ಕಳಿಗೆ ಆದಷ್ಟು ಅವ್ರು PUC ಅವಾಗ ಪಾಸ್ ಆಗಿದ ತಕ್ಷಣ ಇಲ್ಲೇ ಪ್ರಾರಂಭ ವ್ಯವಸ್ಥೆ BU ಮತ್ತೆ DDP ಅವರು ಇಲ್ಲಿನ ಏನೇನು ಅದರದ್ದು ಜವಾಬ್ದಾರಿ ಇರುತ್ತೆ ಅದನ್ನು ಒಂದು 3 ತಿಂಗಳ ಮುಂಚೆನೆ ಆ ಪ್ರಯತ್ನ ಎಲ್ಲ ಮಾಡ್ಕೋತಾರೆ. ನೆಕ್ಸ್ಟ್ SSLC ಆಗಿದ ತಕ್ಷಣ ಆ ಮಕ್ಕಳಿಗೆ ಇಲ್ಲಿ ಒಂದು ಕಾಲೇಜ್ ಇರುತ್ತೆ, ಸೌಕರ್ಯ ಇರುತ್ತೆ ಅನ್ನುವಂಥ ಎಲ್ಲ ವಿಚಾರದಲ್ಲೂ ಮಾಹಿತಿ ಅವರೇ ಇದನ್ನೆಲ್ಲ ಆ ಎಜುಕೇಶನ್ ಡಿಪಾರ್ಟ್ಮೆಂಟೇ ಬಂದು ಜವಾಬ್ದಾರಿ ತಗೊಂಡು ಮಾಡುತ್ತೆ. ಅದಕ್ಕೆಲ್ಲ ಸಂಬಂಧಪಟ್ಟಿರೋ ದಾಖಲೆಗಳ ಪ್ರತಿ ಕೂಡ ನಿಮ್ಗೆ ತಲುಪಿಸುವಂತ ಪ್ರಯತ್ನ ಮಾಡ್ತೀವಿ. ಮೇಡಮ್, ಮತ್ತೆ ಈಗ ಏನು ಮಂಜೂರಾಗಿದೆ ಮೇಡಮ್, ಅದಕ್ಕೆ ಆ ಜಾಗಕ್ಕೆ ಹದ್ದುಬಸ್ತು ಮಾಡಬೇಕಂತ ಈಗಾಗಲೇ ಇಲ್ಲಿನ ಶಿಕ್ಷಣ ಇಲಾಖೆಗೆ ಕಾಲೇಜ್ PU ಕಾಲೇಜು ಇದೇ ಪ್ರದೇಶದಲ್ಲಿ ಕ್ಯಾಸಂಬಳ್ಳಿ ಇತಿಮಿತಿಯಲ್ಲಿ ಮಾಡ್ತಾ ಇದ್ದೀವಿ. PU ಕಾಲೇಜ್ ಆಗ್ತಾ ಇದೆ ಅನ್ನೋದು ಮೇಡಮ್, ಅದಕ್ಕೆ ಸ್ವಲ್ಪ ಹದ್ದುಬಸ್ತು ಮಾಡಿದ್ರೆ ಜಾಗನ ಉಳಿಸ್ಕೋಬಹುದು. ಮಾಹಿತಿ ಕೊಡಿ ನನಗೆ, ಖಂಡಿತ. ಈಗಾಗಲೇ ಇಲ್ಲಿನ ಮುಖ್ಯೋಪಾಧ್ಯಾಯರು BU ಅವರಿಗೆ ಮತ್ತೆ ತಾಲೂಕು ಆಡಳಿತಕ್ಕೂ ಕೂಡ ಲೆಟರ್ ಬರೆದಿದ್ದಾರೆ ಮೇಡಮ್. ಆದ್ರೆ ಇದುವರೆಗೂ ತಪ್ಪು ತಿಳ್ಕೊಳ್ಬೇಡಿ ನೀವು. ನಿಮ್ಮ ಮತ್ತೆ ವಿರುದ್ಧವಾಗಿ ಏನು ಮಾತಾಡಂಗಿಲ್ಲ. ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿಗಳಿಗೆ 2 ಸಲ ವರದಿ ಕಳಿಸಿದ್ದೀವಿ. ಅವರು ವಿಧಾನಸಭೆಯಿಂದ ಫೋನ್ ಮಾಡ್ತಾ ಇರ್ತಾರೆ, ಏನಪ್ಪಾ ಕಾಲೇಜ್ ಬಗ್ಗೆ ಏನಾಯ್ತು, ಕಾಲೇಜ್ ಬಗ್ಗೆ ಏನಾಯ್ತು. ಜನಸ್ಪಂದನ ವಿಧಾನಸಭೆಯಿಂದ ಮೇಡಮ್ ಅವರೇ ಅವರಿಂದ ಮಾಡ್ತಾ ಇದ್ದಾರೆ. ಕೇಳ್ತಾ ಇದ್ದೀನಿ ಮೇಡಮ್, ಸರಿ ಆನ್ಸರ್ ಹೇಳ್ಬೇಡಿ ಬಗ್ಗೆ. ಯಾಕಂದ್ರೆ ನಿಮ್ಮ ಬಗ್ಗೆ ಏನು ನಮ್ಗೆ ಗೌರವ ಇದೆ ಮೇಡಮ್ ಅವರೇ. ಸುಮಾರು ಸಲ ನೀವು ಟ್ರೈನಿಂಗ್ ಮಾಡ್ತಾ ಇದ್ದೀರಿ, ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರು ಮೇಡಮ್, ಪರವಾಗಿಲ್ಲ, ನಮ್ಗೆ ಗೌರವ ಇದೆ. ನಾವು ಕಾಲ್ನಡಿಗೆ ಯಾತ್ರೆಯಿಂದ ಮಾಡ್ಕೊಂಡು ಹೋಗಿದ್ದೀವಲ್ವಾ, ಎಷ್ಟೊಂದು ಹೋರಾಟಗಳು ಮಾಡ್ತೀವಿ, ನಿಮ್ಗೆ ಗಮನಕ್ಕೆ ಬಂದಿದ್ದೀವ್ರಿ ಮೇಡಮ್ ಅವರೇ.
ಇವಾಗ ಎರಡನೇದು ಹೊಸ ಕಾಲೇಜ್ಗೇನು ಸರ್ಕಾರದಲ್ಲಿ ಕಾಸಿಲ್ಲ, ಅದರಿಂದ ಇಟ್ಕೊಳ್ಳಿ. ಇವಾಗ ಶಿಫ್ಟಿಂಗ್ ಕಡ ಶಿಫ್ಟಿಂಗ್ ಯಾಕೆ ಮಾಡ್ತಾ ಇದ್ದಾರೆ ಅದು ಅವ್ರಿಗೆ ನನ್ನ ಪ್ರೆಷರ್ ಏನು ಅಂತ ಜಾಸ್ತಿ ಆಗಿರೋದ್ರಿಂದ ಶಿಫ್ಟಿಂಗ್ ಅಲ್ಲೇ ಮಾಡ್ತಾ ಇದ್ದಾರೆ. ಹೊಸ ಕಾಲೇಜ್ ಬರ್ತಾವೆ ಸರ್ಕಾರಕ್ಕೆ ಹೋದ್ರೆ ಸಮಯ ತಗೊಳುತ್ತೆ. ಹೊಸ ಕಾಲೇಜ್ ಆದ್ರೆ ಪೋಸ್ಟ್ ಕ್ರಿಯೇಟ್ ಆಗ್ಬೇಕು, ಮತ್ತೆ ಅವ್ರು ಅಪಾಯಿಂಟ್ಮೆಂಟ್ ಮಾಡೋದು ಒಂದು ಪ್ರೊಸೀಜರ್ ಇರುತ್ತೆ. ಒಂದ್ KGF ತಾಲೂಕಿಗೆ ಹೊಸ ಕಾಲೇಜ್ ನ ಮಾಡಿ ಹೊಸ ಪೋಸ್ಟ್ ಕ್ರಿಯೇಟ್ ಮಾಡಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ, ಒಂದು ಇಲಾಖೆ ಶಿಕ್ಷಣ ಇಲಾಖೆ ಅಂದಾಗ ಇಡೀ ರಾಜ್ಯಕ್ಕೆ ಅವರು ಪೋಸ್ಟ್ ಕ್ರಿಯೇಟ್ ಮಾಡ್ಬೇಕಾಗುತ್ತೆ. ಇಡೀ ರಾಜ್ಯಕ್ಕೆ ಬೇಕಾಗುವಂತ PU ಕಾಲೇಜಸ್ ಮಾಡಿ ಮತ್ತೆ ಅಲ್ಲಿ ಅವರಿಗೆ ಯಾರ್ಯಾರು ಶೈಕ್ಷಣಿಕವಾಗಿ ಬೇಕಾಗ್ತಾರೆ, ಲೆಕ್ಚರರ್ಸ್ ಬೇಕಾಗ್ತಾರ, ಮುಖ್ಯೋಪಾಧ್ಯಾಯ ಬೇಕಾಗ್ತಾರೆ, ಅವನ್ನೆಲ್ಲ ಅಪಾಯಿಂಟ್ ಮಾಡ್ಬೇಕಾಗುತ್ತೆ. KGFಗೆ ವಿಶೇಷವಾಗಿ ಮಾಡಕ್ಕಾಗಲ್ಲ. KGFಗೆ ವಿಶೇಷವಾಗಿ ಮಾಡ್ಬೇಕಂದ್ರೆ ಈ ರೀತಿ ಮಾಡ್ತಾರೆ. ನೀವು ಪೊಲೀಸ್ ಸ್ಟೇಷನ್ ಹೇಗೆ ತಂದಿರ್ತೀರಿ ಹೇಳಿ ಅರ್ಥ ಮಾಡ್ಕೊಳ್ಳಿ. ನಾನು KGFಗೆ KGF ಇಂದ ಕಷ್ಟಮಳ್ಳಿ ಪೊಲೀಸ್ ಸ್ಟೇಷನ್ ಇಂದ ಎಲ್ಲ ಹೋಗ್ತಿದ್ರಿ, ಎಲ್ಲ ಹೋಗ್ತಾ ಇದ್ರಿ, ಎಲ್ಲ ಹೋಗ್ತಾ ಇದ್ರಿ ನೀವು? ಯಾರು ನಿಮ್ಗೆ ಪೊಲೀಸ್ ಸ್ಟೇಷನ್ ಶಿಫ್ಟ್ ಮಾಡ್ತಿದ್ರು? 2 ಕೋಟಿ ಅನುದಾನ ಕೊಡ್ತಿದ್ದಾರೆ ಪೊಲೀಸ್ ಸ್ಟೇಷನ್ ತರಲಿಕ್ಕೆ. ಯಾರು ಶಿಫ್ಟ್ ಮಾಡ್ಕೊಡಿ ಕೇಳಿ ನೀವು ಇಲಾಖೆ. ನಾನು ಹೇಳಲ್ಲ, ನೀವು ಕೇಳಿ. ನೀವು ರಾಜ್ಪೇಟ್ ರೋಡಿಂದ ಏನಾದ್ರು ಕಂಪ್ಲೇಂಟ್ ಆದ್ರೆ 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿ ಬೆಳಗಿಂದ ಎಲ್ಲಿಗೆ ಬರ್ತಾ ಇದ್ರಿ ಅಂದ್ರೆ 25-26 ಕಿಲೋಮೀಟರ್ ದಾಟಿ ಬರ್ತಾ ಇದ್ರಿ. ಕಳ್ಕಳಿ ಇದೆ ರೀ ನಮ್ಗೆ, ಕಷ್ಟದಿಂದ ಬಂದಿದ್ದೀನಿ ನಾನು. ಜನಗಳ ಪರವಾಗಿ ನಿಂತು ಹೋಗ್ತೀನಿ, ಪ್ರಚಾರಕ್ಕೆ ಇಳಿಯಲ್ಲ. ನಾನೊಂದು ಹೆಣ್ಮಗು, ನನ್ನ ಗುರ್ತಿಸಿದ್ದಾರೆ, ಈ ಮಣ್ಣಲ್ಲಿ ಹುಟ್ಟಿರೋರು. ನನ್ನ ಸತ್ಯ ಇದೇ ಮಣ್ಣಲ್ಲಿ ಹಾಕೋದು. ಈ ಮಣ್ಣಲ್ಲಿ ಹುಟ್ಟಿದ್ದೀನಿ, ತಾಯಿ ಋಣ ತೀರಿಸ್ತಿಲ್ಲ, ಈ ಮಣ್ಣಿಗೆ ಋಣ ತೀರಿಸ್ತಿಲ್ಲ. ಈ ಮಣ್ಣಿಗೆ ನಾವು ಆಯ್ಕೆ ಆಗಿ ಬಂದಿರೋರು, ಈ ಮಣ್ಣಲ್ಲಿ ಹುಟ್ಟಿರೋ ಚರಿತ್ರೆ ಸೃಷ್ಟಿ ಮಾಡಿದ್ದಾರೆ. ಚರಿತ್ರೆ ಸೃಷ್ಟಿ ಮಾಡಿದ್ದಾರೆ ಈ ಮಣ್ಣಲ್ಲಿ. ನಮ್ಗೆ ಆನ್ಸರ್ ಹೇಳ್ಬೇಕು ಮೇಡಮ್. ನಾನು ಏನಂದ್ರೆ ನಾವೆಲ್ಲ ಫಾಲೋ ಅಪ್ ಮಾಡ್ತಾ ಇದ್ದೀನಿ, ಸುಮಾರು ವರ್ಷದಿಂದ ನಾವು ಫಾಲೋ ಅಪ್ ಮಾಡ್ತಾ ಇದ್ದೀನಿ. ಸರ್ಕಾರದಲ್ಲಿ 33 ಕಾಲೇಜು ಮಂಜೂರಾಯ್ತು. ಆವಾಗ ಕೋಲಾರ ಡಿಸ್ಟ್ರಿಕ್ಟ್ ಒಂದು ಕಾಲೇಜ್ ಇಲ್ಲ. ಎರಡನೇದು 5 ಕಾಲೇಜನ್ನ ಹಳೆದನ್ನು ಮುಚ್ಚಿರೋದನ್ನ ಒಂದು ಕಾಲೇಜ್ ತಗೊಂಡು ಬಂದು ಗುಟ್ಟಳಿಗೆ ಹಾಕಿದ್ರ. ಅಲ್ಲಿ ಕೂಡ ನಮ್ಮ ಹುಡುಗರೇ ಪರವಾಗಿಲ್ಲ. ಆದ್ರಿಂದ ನಮ್ಮ ಕಾಲೇಜ್ ಇದ್ದು ಸಾಧ್ಯವಾದಷ್ಟು ನಮ್ಮ ಕೆಲಸಗಳಿಗೆ ಆಗಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಕಳ್ಕಳಿ ಮೇಡಮ್. ದಾನ ಮಾಡಿ ನನ್ನ ಹೆಣ್ಮಕ್ಳಿಗೋಸ್ಕರ ದಾನ ಕೊಟ್ಟಿದ್ದೀನಿ, ವಾಪಸ್ ತಗೊಳ್ಳಲ್ಲ. ಆದ್ರೆ ನನಗೆ PU ಕಾಲೇಜ್ ಬೇಕು ಅಂತ ಅದಕ್ಕೆ ಅವ್ರಿಗೋಸ್ಕರ ದೂರವಾಗಿ ಅಲ್ಲಿ ಶಿಫ್ಟಿಂಗ್ ಅಲ್ಲೇ PU ಕಾಲೇಜ್ ತಂದಿರೋದು ಸತ್ಯ. ಅವ್ರನ್ನ ನಡೆಯೋರು ಕೃಷ್ಣ ಯಾರು ಈ ಕಾಲದಲ್ಲಿ ಅಂಗನವಾಡಿ ಕಟ್ಟಬೇಕು, ಜಾಗ ಕೊಡಲ್ಲ. ಕುಡಿಯೋ ನೀರು ಫಿಲ್ಟರ್ ಹಾಕ್ಬೇಕು, ಜಾಗ ಕೊಡಲ್ಲ. ಅಲ್ಮಾರಿ ಲೈಟ್ ಹಾಕ್ಬೇಕು, ಜಾಗ ಕೊಡಲ್ಲ. 3 ಎಕರೆ ಜಾಗ ಕೊಟ್ಟಿದ್ದಾರೆ, 10 ಕೋಟಿ ಬೆಲೆ ಮಾಡೋದು. ಅಲ್ಮಾರಿ ಬೇಡ ಬೇಡ ಇನ್ನೂ ಮಾಡ್ತೀನಿ ಅಂತ ಇನ್ನೂ ಇದಕ್ಕೂ ಈ ಜಾಗಕ್ಕೂ ಪವಿತ್ರತೆ ಇದೆ. ಈ ಜಾಗಕ್ಕೂ ನಾನು ಗೌರವ ಕೊಡ್ತೀನಿ. ಅಸೆಂಬ್ಲಿ ಒಂದು ಓದ್ರಿ ಹೆಡ್ಕ್ವಾರ್ಟರ್ ಎಲ್ಲ ಡೆವಲಪ್ಮೆಂಟ್ ಮಾಡಿದೆ ಮೇಡಮ್, ಇಲ್ಲ ಅಂತ ಹೇಳಿಲ್ಲ. ಏನಂದ್ರೆ ಇವತ್ತು ಪ್ರಿನ್ಸಿಪಾಲ್ ಹತ್ರ ಮಾತಾಡಿದ ಸುಂಡ್ರಪಾಳಲ್ಲಿ ರೆಡಿಗೆ 1 ನಿಮಿಷ ಮೇಡಮ್ ಮಾತಾಡ್ತಾನು ಮನಕ್ಕೆ ಪ್ರತಿನಿಧಿನಪ್ಪ ಮೇಡಮ್ನವ್ರೆ ಸುಂಡ್ರಪಾಳದಲ್ಲಿ ಪ್ರಿನ್ಸಿಪಾಲ್ ಹತ್ರ ಮಾತಾಡಿದೆ. 20 ಜನ ಹೋಗ್ತಾ ಇದ್ದಾರೆ ಮೇಡಮ್ನವ್ರೆ. ಬಸ್ ಇಲ್ಲ, ಅವ್ರು ಹೇಳಿದ್ರು ಬಸ್ ಸೌಕರ್ಯ ಇಲ್ಲ ಅಂತ ಹೇಳ್ಬಿಟ್ಟು ಒಂದ್ ದಿವಸ ಬರ್ತಾರೆ, ಒಂದ್ ದಿವಸ ಬರಲ್ಲ ಅಂತ. ಇಲ್ಲಿ ಚೆಕ್ ಪೋಸ್ಟ್ ಹತ್ರ ಬಂದು ನಿಂತ್ಕೊಂಡು ಇಲ್ಲಿಂದ ಬೇತವಾಳಕ್ಕೆ ಹೋಗ್ಬಿಟ್ಟು ಸುಂಡ್ರಪಾಳಕ್ಕೆ ಹೋಗ್ತಾರೆ. ಮತ್ತೆ ಜಕ್ರಾನ್ಸ್ಕೊಪ್ಪದಿಂದ KGF ಬಂದು KGF ನಿಂದ ಬೇತವಾಳಕ್ಕೆ ಹೊರಟು ಹೋಗ್ತಾರೆ. ಇವತ್ತು 20 ಜನ ಮೇಡಮ್ ಯಾವ್ಯಾವ ಮಕ್ಕಳಿಗೆ ತೊಂದರೆ ಆಗ್ತಾ ಇದೆ, ಬೇಸ್ಮಂಗಲ್ ಹೋಗುವಂಥವ್ರು, ಸುಂದರಪಾಳ್ಯ ವಯಾ ಕ್ಯಾಸಮಳ್ಳಿ ಮೇಲೆ ಹೋಗುವಂಥವ್ರಿಗೆ ಆ ಟೈಮಿಂಗ್ಸ್ಗೆ ಡಿಪೋ ಮ್ಯಾನೇಜರ್ಗೆ ಮತ್ತೆ KSRTC ಆಫೀಸರ್ಸ್ಗೆ ಸ್ಕೂಲ್ ಟೈಮಿಂಗ್ಸ್ ಅಲ್ಲಿ ಇನ್ನೊಂದ್ಸತಿ ವಿಸಿಟ್ ಮಾಡಿ ಆ ಟೈಮ್ಗೆ ಅನುಕೂಲ ಆಗುವಂತೆ ಬಸ್ಸಸ್ನ 1 ವಾರದಲ್ಲಿ ಈ ಭಾಗದಲ್ಲಿ ವ್ಯವಸ್ಥಿತವಾಗಿ ಮಾಡಬೇಕು ಅಂತ ನಾನು ಅವ್ರ ಜೊತೆ ಮಾತಾಡ್ತೀನಿ. ಮನವಿ ಇದೆ ಅಂತ ಅವ್ರಿಗೆ ಮಾಹಿತಿ ಕೊಡ್ತೀನಿ. ಆಯ್ತು ಮೇಡಮ್ ಅವರೇ, ನೀವು ಸ್ವಲ್ಪ ಆ ಹೆಣ್ಣು ಮಕ್ಕಳು 3 ಜನ ಜಕ್ಕಾಸ್ಕೊಪ್ಪದಿಂದ ಈ ತರ ಹೋಗ್ತಿದ್ದಾರೆ, ನೀವು ಸ್ವಲ್ಪ ಅದಕ್ಕೆ ಗಮನಕ್ಕೆ ಬರ್ಲಿ ಅಂತ ಹೆಣ್ಮಕ್ಳು ಸುಂದರಪಾಳ್ಯ ಕಾಲೇಜ್ಗೆ ಹೋಗ್ತಾರ ಮೇಡಮ್. ಅವ್ರು ಸುಂದರಪಾಳ್ಯಕ್ಕೆ ಹೋಗ್ಬೇಕಂದ್ರೆ KGFಗೆ ಹೋಗಿ KGF ಇಂದ ಮತ್ತೆ ಬೇತಮಂಗಲ ಹಾದಿಯಲ್ಲಿ ಸುಂದರಪಾಳ್ಯಕ್ಕೆ ಹೋಗ್ಬೇಕಾಗತ್ತೆ ಮೇಡಮ್. ಸಮಯಕ್ಕೆ ಸರಿಯಾಗಿ ಅವ್ರ ಕಾಲೇಜ್ಗೆ ಹೋಗಕ್ ಆಗ್ತಾ ಇಲ್ಲ. ಆ ಕಾಲೇಜಲ್ಲಿ ಲಾಂಗ್ ಆಬ್ಸೆಂಟ್ ಕೊಡ್ತಾ ಇದ್ದಾರೆ. ಏನಾಗತ್ತಂದ್ರೆ ಮೇಡಮ್, ನಾನು ಒಂದು ಪೇಪರ್ ಅಲ್ಲಿ ಓದಿದೆ, ಆಂಧ್ರದಲ್ಲಿ ಒಂದೇ ಒಂದು ಮಗುನ ಓದಿಸೋದಕ್ಕೆ ಸುಮಾರು 29 ಲಕ್ಷ ಖರ್ಚು ಮಾಡತ್ತಂತ ಒಂದು ವರ್ಷಕ್ಕೆ ಮೇಡಮ್, ಒಂದು ಮಗುನ ಓದಿಸೋದಕ್ಕೆ. ಆದ್ರೆ ಇಲ್ಲಿ ಸುಮಾರು ಹೆಣ್ಣು ಮಕ್ಕಳಿಗೆ ಮೇಡಮ್, 1 ನಿಮಿಷ ಮೇಡಮ್, ಸುಮಾರು ಹೆಣ್ಣು ಮಕ್ಕಳು ಇವತ್ತು ಪದವಿ ಪೂರ್ವ ಶಿಕ್ಷಣ ಮಾಡಿ ಸರ್ಕಾರಿ ಶಾಲೆಯಲ್ಲಿ 5 ಜನ ಮಕ್ಕಳಿಗೆ 10 ಜನ ಮಕ್ಕಳಿಗೆ ಸರ್ಕಾರಿ ಮಕ್ಕಳಿಗೆ ಪ್ರತಿ ವರ್ಷ ಸರ್ಕಾರದಿಂದ ಏನು ಖರ್ಚು ಮಾಡ್ತಾರೆ, ಒಂದು ಬಡ ವಿದ್ಯಾರ್ಥಿಯನ್ನ ಸರ್ಕಾರಿ ಶಾಲೆ
ಶಾಲೆಯಲ್ಲಿ ಕಾಲೇಜಲ್ಲಿ ಓದೋ ಮಕ್ಕಳು ಸರ್ಕಾರ ಎಷ್ಟು ಸವಲತ್ತು ಕೊಡೋದಕ್ಕೆ ಪ್ರತಿ ವರ್ಷ ಏನ್ ಖರ್ಚು ಮಾಡುತ್ತೆ ಅಂತ ನಿಮ್ಮ BEOನ ಕರೆಸ್ಕೊಂಡು ಖಂಡಿತ ಮಾಹಿತಿ ತರಿಸ್ಕೊಂಡು. ಏನಂದ್ರೆ ಮೇಡಮ್ ಈ ಭಾಗದಲ್ಲಿ ಮೇಡಮ್ ಕೋಲಾರ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲೇ ಪೋಕ್ಸೋ ಕಾಯ್ದೆಗಳಲ್ಲಿ ಕೋಲಾರ ಜಿಲ್ಲೆ 2ನೇ ಸ್ಥಾನದಲ್ಲಿದೆ ಮೇಡಮ್. ಹೇಳ್ತಾರೆ ಮೇಡಮ್ ಈ ಭಾಗದಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹಗಳಾಗ್ತಾ ಇದೆ. ಯಾಕಂತಂದ್ರೆ ಇಲ್ಲಿ 10ನೇ ತರಗತಿ ಮುಗಿದ ಮೇಲೆ ಅವರಿಗೆ ಪದವಿ ಪೂರ್ವ ಶಿಕ್ಷಣದಿಂದ ವಂಚಿತರಾಗೋ ಕಾರಣಕ್ಕೆ ಅದು ಜಾಸ್ತಿ ಆಗ್ತಾ ಇದೆ ಅಂತ ಆ ಒಂದು ಹಿನ್ನೆಲೆಯಲ್ಲಿ ನಾವು ಕೂಡ ಮಕ್ಕಳ ಮೇಲೆ ಇರುವಂತ ಕಾಳಜಿ, ನಿಮ್ಗೆಷ್ಟು ಕಾಳಜಿ ಇದೆಯಾ ಅದೇ ಕಾಳಜಿಯಲ್ಲೇ ನಾವು ಹಂತವಾಗಿ ನಾವು ಮಾಡ್ತೀವಿ. ನಮ್ಮ ಕಳಕಳಿ ಇದೆ ಸಮಸ್ಯೆಗಳ ಬಗ್ಗೆ, ವಿಶೇಷವಾಗಿ ಹೆಣ್ಮಕ್ಳಿಗೆ ಸುರಕ್ಷೆ ಜೊತೆ ಶಿಕ್ಷಣದ ಬಗ್ಗೆ ಆದ್ಯತೆ ಕೊಡ್ಬೇಕಾದ ಮನಸ್ಥಿತಿಯಲ್ಲಿ ಇರುವಂತವ್ರು ನಾನು ಅದನ್ನು ಗೌರವಿಸ್ತೀನಿ. ಹೋರಾಟಕ್ಕೆ ಏನ್ ಹೇಳ್ತಾರೆ ಮೇಡಮ್? ಬರೀ ಸದ್ಯಕ್ಕೆ ಇವಾಗ ಎಷ್ಟು ದಿವಸದೊಳಗೆ ನಾವು ಮಾಡಿಕೊಟ್ರೆ ನಾವು ನೋಡಿ, ನಮ್ಮದೇ ಸರ್ಕಾರದ ಬಗ್ಗೆ ನಿಮ್ಗೆ ನಂಬಿಕೆ ವಿಶ್ವಾಸ ಇದು. ನಾನು ನನ್ನ ಕ್ಷೇತ್ರದಲ್ಲಿ ನನ್ನ ಜನ ಆಶೀರ್ವಾದ ಮಾಡಿದ್ಮೇಲೆ ನಾನು ಅವ್ರ ಜವಾಬ್ದಾರಿಯಿಂದ ಕೆಲಸ ನಡ್ಕೊತಾ ಇದೀನಿ ಅಂತಂದ್ರೆ ನಿಮ್ಮ ಪ್ರೊಟೆಸ್ಟ್ ನ ಕೈಬಿಟ್ಟು ಬರುವಂತ ದಿನದಿಂದ ನಿಮ್ಗೆ ಹೆಚ್ಚಿಗೆ ಏನೇನು ಕೆಲಸ ಮಾಡಿಸ್ಕೊಡ್ಬೇಕು ನಮ್ಮ ಜೊತೆ ವಿಶ್ವಾಸದಲ್ಲಿದ್ದು ಕೆಲಸ ನಮ್ಗೆ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಗುಟ್ಟಲ್ಲಿ ಕಾಲೇಜ್ ಬಂದಿರೋಳು, ನಾಳೆ ಇಲ್ಲಿ ಕಾಲೇಜ್ ತಗೋಳು, ದಾರಿನಲ್ಲಿ ಶಿಕ್ಷಣ ತರಬೇಕೆ ಜಾಗ ಇಡ್ತಿದ್ವಿ. ಒಂದು ಮುರಾರ್ಜಿ ಅಂತ ಈಗ ಜಾಗ ಕೊಡ್ಬೇಕು ಬಂದಿದ್ದೀನಿ, ಜಾಗ ವಿಸಿಟ್ ಮಾಡಿದ್ದೀನಿ. ಇನ್ನು ಇದ್ರ ಮೇಲೆ ಒಂದು ಶಾಸನ ಏನೂ ಆತರನೇ ಹೇಳಿದ್ರು ಮೇಡಮ್. ಅದಕ್ಕೆ ಹೋದ ವರ್ಷ ಆಗೋಯ್ತು, ರೆಡಿ ಆಗೋಯ್ತು, ಬಂದ್ಬಿಡ್ತು ಅಂತ ಹೇಳಿ ನಾನು ಆಗಲ್ಲ. ನನ್ನ ಪ್ರಯತ್ನದ ಬಗ್ಗೆ ನಾನು ಹೇಳಿದ್ದೀನಿ, ಸರ್ಕಾರ ಯಾವ ರೀತಿ ಸ್ಪಂದಿಸಿದೆ ಅಂತ ಕೂಡ ಹೇಳಿದ್ದೀನಿ. ಇದರ ಮೇಲೆ ನೀವು ಯೋಚನೆ ಮಾಡಿದ್ದೀರಿ, ವಿಚಾರ ಮಾಡ್ತೀರಿ. ನಾನು ಹೇಳಿದ್ದೀನಿ, ಎಲ್ಲ ಮಕ್ಕಳು ಭವಿಷ್ಯಕ್ಕೋಸ್ಕರ ಮಾಡಬಹುದು ಅಂತ ಹೇಳಿ ನೀವು ಜಾಸ್ತಿ ಪ್ರೆಷರ್ ಮಾಡಿದ್ರೆ ಸರ್ ಪ್ರೆಷರ್ ಅಲ್ಲ, ನಾವು ಮಾಡ್ತಾ ಇರೋದು ನಮ್ಮ ಮನೆಗೋಸ್ಕರ ಅಲ್ಲ, ನಮ್ಮ ವೈಯಕ್ತಿಕ ಜೀವನಕ್ಕಲ್ಲ, ನಮ್ಮ ಮಕ್ಕಳಿಗಲ್ಲ, ಈ ಭಾಗದಲ್ಲಿ ಇರುವಂತ ಎಲ್ಲಾ ಮಕ್ಕಳಿಗೋಸ್ಕರ ಸಾರ್ವಜನಿಕ ಹಿತಾಸಕ್ತಿಯಿಂದ ಮಾಡ್ತಾ ಇರೋದು. ಪ್ರೆಷರ್ ಅಲ್ಲ ಸರ್, ಇಲ್ಲಿ ಪ್ರತಿಯೊಬ್ಬರು ಕೂಡ ಜವಾಬ್ದಾರಿಯುತವಾದಂತದ್ದು ಸರ್, ಪ್ರೆಷರ್ ಏನಿಲ್ಲ. ಹೌದು ಸರ್, ಮೇಡಮ್ ಅವರು ನಮ್ಗೆ ಏನೆಲ್ಲ ಬೇಕು ಬಟ್ ಈ ಭಾಗದಲ್ಲಿ ಒಂದಷ್ಟು ಆದಷ್ಟು ಬೇಗ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ಗೆ ಮಾಡಿದ್ರೆ ಒಳ್ಳೇದು ಅನ್ನೋದು ಅವ್ರಿಗೆ ಮಾಡೋದಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಹೇಳ್ತಾ ಇದ್ದೀರಾ ಸಿಎಂ ಆಫೀಸ್ ಮಾಡ್ತಾ ಇದ್ದಾರೆ ಅಂತ ಏನೋ ಹೇಳ್ತಾ ಇದ್ದಾರೆ. ಎಲ್ಲಾ ಪ್ರಯತ್ನ ಆಗ್ತಾ ಇದೆ ಮೇಡಮ್ ಕಡೆ ತುಂಬಾ ಸಿಎಂ ಆಫೀಸ್ ಮಾಡ್ತಾ ಇದ್ದೇನೆ ಅಂದ್ರೆ ಅವ್ರು ಹೇಳಿದ್ದ, ಅವ್ರು ಸರಿಯಾಗಿ ಹೇಳಿದ್ರೆ ನಾನು ಹೇಳ್ತೀನಿ ಸರ್. ಜನಸ್ಪಂದನ ಸಿಎಂ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅವ್ರ ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿ ಬಗ್ಗೆ ಅದು ವಿಲೇವಾರಿ ಆಗ್ತಾ ಇಲ್ಲ, ಯಾಕೆ ಡಿಲೇ ಆಗ್ತಾ ಇದೆ, ನೀವೇನು ಇದನ್ನ ಮುಂದುವರಿಸ್ತೀರಾ ಅಥವಾ ಕೈ ಬಿಡ್ತೀರಾ ಅಂತ ಅವ್ರನ್ನ ಕೇಳಿದ್ರು. ಎಲ್ಲಾರ ಬಗ್ಗೆನೂ ಬಹಳ ನೋಡಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಎಲ್ಲ ಯಾಕಂದ್ರೆ ಮಕ್ಕಳಿಗೆ ಯಾವುದೇ ಇಂಟರ್ನೆಟ್ ಮಾಡಬೇಕು, ಅದನ್ನ ಮಾಡಲೇಬೇಕು ಅಂತ ಇದೆ, ಅದನ್ನ ಮಾಡ್ತಾ ಇದ್ದಾರೆ. ಇವಾಗ ಹೇಳಿದ್ರು ನಾವು 2 ವರ್ಷದಲ್ಲಿ ಒಳಗಡೆ ಆಗ್ಬೋದು ಅಂತ. ದಯವಿಟ್ಟು ನೀವು ಸಹಕರಿಸಿ ಮಾಡ್ತಾರೆ, ದಯವಿಟ್ಟು. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು. ನಮ್ಮ ಹೋರಾಟಕ್ಕೆ ಪ್ರತಿಕ್ರಿಯಿಸಿ ಏನು ಈಗಾಗಲೇ ಜಾಗ ಮಂಜೂರು ಮಾಡಿರೋದು ಕೂಡ ಎಲ್ಲರಿಗೂ ಗೊತ್ತಿರುವಂತ ವಿಚಾರನೇ. ಈ ವಿಚಾರವಾಗಿ ಮುಂದಿನ ಹೋರಾಟನ ನಿಲ್ಲಿಸಬಹುದು. ಮೇಡಮ್ ಅವರು ಕೊಟ್ಟಂತ ಆಶ್ವಾಸನೆ ಮೇರೆಗೆ ಮುಂದಿನ ಒಂದು ಶೈಕ್ಷಣಿಕ ವರ್ಷಕ್ಕೆ ಕಾಲೇಜ್ ಪ್ರಾರಂಭ ಆಗತ್ತೆ ಅಂತ ಏನ್ ಮೇಡಮ್ ಅವರು ಒಂದು ಭರವಸೆನ ಕೊಟ್ಟಿದ್ದಾರೆ. ಆ ಭರವಸೆಯ ಹಿನ್ನೆಲೆಯಲ್ಲಿ ನಮ್ಮ ಶಾಸಕರ ಮೇಲೆ ಒಂದು ಅಪಾರವಾದಂತಹ ನಂಬಿಕೆಯನ್ನ ಇಟ್ಟುಕೊಂಡು ಈ ದಿನ ನಾವು ಈ ಅನಿರ್ದಿಷ್ಟ ಹೋರಾಟಕ್ಕೆ ಒಂದು ಅಂತಿಮವನ್ನ ಹೇಳ್ತಾ ಇದ್ದೇವೆ. ಈ ಶೈಕ್ಷಣಿಕ ವರ್ಷದಲ್ಲಿ ಏನು ಕಾಲೇಜನ್ನು ಪ್ರಾರಂಭ ಆಗಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಅನಿರ್ದಿಷ್ಟ ಹೋರಾಟ ಅಲ್ಲ, ವಿಭಿನ್ನ ರೀತಿಯ ಹೋರಾಟವನ್ನ ನಾವು ಹಮ್ಮಿಕೊಳ್ತೇವೆ ಅಂತ ಈ ಮುಖಾಂತರ ಮತ್ತೊಂದು ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದೇವೆ. ಈ ಶೈಕ್ಷಣಿಕ ವರ್ಷದೊಳಗೆ ಕಾಲೇಜು ಪ್ರಾರಂಭ ಆಗಿಲ್ಲ ಅಂತಂದ್ರೆ ನಾವು ಕ್ಯಾಸಂಬಳ್ಳಿ ಗ್ರಾಮದಿಂದ ಚಲೋ ವಿಧಾನಸೌಧ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ ಅಂತ ಇದೇ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೇವೆ. ಮೇಡಮ್ ಅವರ ಮೇಲೆ ನಮಗೆ ಸರ್ಕಾರದ ಮೇಲೆ ಅಪಾರವಾದಂತ ನಂಬಿಕೆ ಇದೆ. ದಯವಿಟ್ಟು ಈ ಭಾಗದ ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ
ಸಾಮಾಜಿಕ ಕಳಕಳಿಯಿಂದ ಮೇಡಮ್ ಅವರು ಮಾಡ್ತೇವೆ ಅಂತ ನಮಗೂ ಕೂಡ ವಿದ್ಯಾರ್ಥಿಗಳಿಗೆ ಆಗ್ತಾ ಇರುವಂತ ಅನ್ಯಾಯನ ನಾನು ಕೂಡ ಮನಗಂಡಿದ್ದೇನೆ. ಖಂಡಿತವಾಗ್ಲೂ ನಾನು ಕಾಲೇಜನ್ನ ಇದೇ ವರ್ಷದೊಳಗೆ ಮಾಡಿಕೊಡ್ತೇನೆ ಅಂತ ಒಂದು ಭರವಸೆಯ ಮಾತನ್ನ ಕೊಟ್ಟಿದ್ದಾರೆ. ಆ ಮಾತಿನ ಮೇರೆಗೆ ನಾವು ಈ ಹೋರಾಟವನ್ನ ಇವತ್ತಿಗೆ ಅಂತಿಮಗೊಳಿಸ್ತಾ ಇದ್ದೇವೆ. ಸಹಕರಿಸಿದಂತ ಎಲ್ಲ ಸಂಘಟನೆಕಾರರಿಗೂ ವಿಶೇಷವಾಗಿ ನಮ್ಮ ಈ ಹೋರಾಟಕ್ಕೆ ಪ್ರತಿಕ್ರಿಯಿಸಿ 2ನೇ ದಿನ ಹೋರಾಟಕ್ಕೆ ಬಂದು ನಮ್ಮ ಜೊತೆಗೆ ಮಾತನಾಡಿ ಭರವಸೆ ಕೊಟ್ಟಂತ ನಮ್ಮ ಕೆಜಿಎಫ್ ಕ್ಷೇತ್ರದ ಶಾಸಕರಾದಂಥ ರೂಪಕಲಾ ಶಶಿಧರ್ ಮೇಡಮ್ ಅವರಿಗೆ, ನಮ್ಮ PU ಕಾಲೇಜು ಮಂಜೂರಾತಿ ಹೋರಾಟ ಸಮಿತಿ ವತಿಯಿಂದ ಹಾಗೂ ಎಲ್ಲ ಪ್ರಗತಿಪರ ಸಂಘಟನೆಗಳಿಂದ, ವಿಶೇಷವಾಗಿ ನನ್ನ ಪ್ರಬುದ್ಧ ಪ್ರಜಾವೇದಿಕೆ ಕರ್ನಾಟಕ ಸಂಘಟನೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಹಾಗೂ ಕ್ಯಾಸಂಬಳ್ಳಿ ಗ್ರಾಮದ ಎಲ್ಲ ನಾಗರಿಕರು, ಸಾರ್ವಜನಿಕರು ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ, ಜೈ ಸಂವಿಧಾನ.